ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ವಿಡಿಯೋ ಹಳೆಯದು, ಸೊ ವಾಯ್ಸು ಇವತ್ತಿಂದು. ಸೊ ಹಾಗಾಗಿ ಹಳೆಯದು ಒಂದು ಸ್ವಲ್ಪ ಅಂದರೆ 2024ದು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ವಿಡಿಯೋ ಇದು. ಸೊ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೆ, ಬಟ್ ಮಿಸ್ ಆಗಿ ಇದು ವಿಡಿಯೋ ಡಿಲೀಟ್ ಆಗೋಗಿತ್ತು. ಸೊ ಹಾಗಾಗಿ ಮತ್ತೆ ಇದನ್ನು ನಾನು ನಿಮಗೆ ರೀಟೆಲಿಕಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನೀವು 2024ಅಲ್ಲಿ ನಾವು ನ್ಯೂ ಇಯರನ್ನು ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಇದೊಂದು ಸ್ಮಾಲ್ ವ್ಲಾಗ್ ಇದೆ. ಸೊ ಅಮ್ಮ ಬಂದಿದ್ದರು ಮನೆಗೆ ಅವತ್ತು. ಸೊ ಒಂದು ಸಿಂಪಲ್ ಆದ ಕೇಕಿಂದ ನಮ್ಮ ನ್ಯೂ ಇಯರ್ ಪಾರ್ಟಿ ನಡೀತಿದೆ. ಸೊ ವರ್ಷ ಒಂದು ಕ್ಯಾಂಡಲ್ ಹಚ್ಚಿ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನನ್ನು ಮಾಡ್ತಾಯಿದ್ರೆ ನಮಗೆ ಹೊಸ ವರ್ಷವನ್ನು ಸೆಲೆಬ್ರೇಷನ್ ಮಾಡೋ ಒಂದು ಖುಷಿ, ಒಂದು ಸಂತೋಷ, ದೇವರ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ. ಸೊ ನಾವು 2024ಅಲ್ಲಿ ಈ ಥರ ನಮ್ಮ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ. ಬಟ್ ಈಗ 2024 ನ್ಯೂ ಇಯರ್ ಆಗಿ 2 ವರ್ಷ ಆಗ್ತಾ ಇನ್ನೇನು 2026 ಕೂಡ ಬಂದುಬಿಡ್ತಿದೆ. ಬಟ್ ಲಾಸ್ಟ್ ಇಯರ್ದು ನಾನು ಅಪ್ಲೋಡ್ ಮಾಡಿದ್ದೀನಿ, ಇದು ಬಿಫೋರ್ ಲಾಸ್ಟ್ ಇಯರ್ದು. ಸೊ ಹಾಗಾಗಿ ವಿಡಿಯೋ ಮಿಸ್ ಆಗಿತ್ತು ಅಂತ ಹೇಳಿ ಮತ್ತೆ ನಾನು ನಿಮಗೆ ಈ ವಿಡಿಯೋನ ರೀಕ್ಯಾಪ್ ಕೊಡ್ತಾಯಿದ್ದೀನಿ. ಸೊ ಅವತ್ತು ಒಂದು ಕೇಕ್ ತಗೊಂಡು ಬಂದು ಅಮ್ಮ, ನಾನು, ನನ್ನ ಮಗಳು ಎಲ್ಲ ಒಂದು ಸಂತೋಷವಾಗಿ ಸೆಲೆಬ್ರೇಷನ್ ಮಾಡಿದಂತಹ ಕ್ಷಣ ಇದು. ಸೊ ನನಗೆ ವಿಡಿಯೋ ಡಿಲೀಟ್ ಆಗಿತ್ತು, ನನಗೆ ತುಂಬಾ ಬೇಜಾರಿತ್ತು. ಬಟ್ ಈ ವಿಡಿಯೋ ನೋಡಿ ದೇವ್ರ ಬ್ಲೆಸ್ಸಿಂಗ್ ಅಂತ ಇದ್ದರೆ ಇದು ಮತ್ತೆ ವಾಪಸ್ ನನಗೆ ಸಿಕ್ತು. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ಟೆಲಿಕಾಸ್ಟ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿ ನಿಮ್ಮೆಲ್ಲರಿಗೂ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ ಒಂದು ಲೈಕ್ ಮಾಡಿ. ಸೊ ವರ್ಷಗಳು ಉರುಳ್ತಾ ಇರುತ್ತೆ, ನಾವು ದಿನಗಳನ್ನ ಕಳೀತಾ ಇರ್ತೀವಿ, ಬಟ್ ನೆನಪು ಅನ್ನೋದು, ಮೆಮೊರೀಸ್ ಅನ್ನೋದು ನಮ್ಮ ಮೈಂಡಲ್ಲಿ ಉಳಿದಿರುತ್ತೆ. ಈ ಒಂದು ವಿಡಿಯೋ ಇಲ್ಲ ಅಂದರೆ ನಾವು ಈ ಇಯರ್ನ ನಾವು ಇಷ್ಟೊಂದು ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ಈ ಒಂದು ಬ್ಯೂಟಿಫುಲ್ ಇಯರಲ್ಲಿ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದರೆ ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ. ಸೊ ಇಲ್ಲಿರೋ ಒಂದು ಮೆಮೊರೀಸ್ ತುಂಬ ನನಗೆ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊತೀನಿ. ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತಲ್ಲ ಅಂತ ಹೇಳಿ ತುಂಬ ಖುಷಿಯಿಂದ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಕಳೆದಂಥ ಒಂದೊಂದು ಕ್ಷಣಗಳು ಕೂಡ ಜೀವನದಲ್ಲಿ ಅಮೂಲ್ಯವಾದದ್ದು, ಒಳ್ಳೆ ಕ್ಷಣಗಳನ್ನು. ಸೊ ಎಲ್ಲ ಒಳ್ಳೆ ಕ್ಷಣಗಳು ನಮ್ಮ ಲೈಫಲ್ಲಿ ಗುಡ್ ಮೆಮೊರೀಸ್ ಆಗಿರುತ್ತೆ. ಹಾಗಾಗಿ ಒಂದು ವರ್ಷವೂ ಕೂಡ ನಮ್ಮ ಜೀವಿತದಲ್ಲಿ ಬಹಳ ಅಮೂಲ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ನಾನು, ನಮ್ಮಮ್ಮ, ನನ್ನ ಮಗಳು ಅಷ್ಟೊಂದು ಖುಷಿಯಾಗಿದ್ವಿ, ಸಂತೋಷವಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಿಮಗೆ ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಬಿಫೋರ್ ಅಂದರೆ ಇದಕ್ಕೆ ಹಿಂದಿನ ವರ್ಷ ನಾನು ಒಂದು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೆ. ಆದರೂ ಕೂಡ ಏನೇ ಪ್ರಾಬ್ಲಮಲ್ಲಿರ್ಬೋದು, ಏನೇ ನಮಗೆ ನೋವುಗಳಿರಬಹುದು, ಆದರೆ ನಮ್ಮ ದೇವರು ನಮಗೆ ಕ್ರಿಸ್ಮಸ್ ಆಗಿರ್ಬೋದು, ನ್ಯೂ ಇಯರ್ ಆಗಿರ್ಬೋದು, ಆ ಒಂದು ಸೆಲೆಬ್ರೇಷನ್ ಮಾಡುವಾಗ ಕೊಡುವಂತಹ ಆಶೀರ್ವಾದ ಇರ್ಬೋದು. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ನಮ್ಮನೇಲಿ ಕೂಡ ಇವಾಗ ಪ್ರೇಯರ್ ಮಾಡಿ ಹಾಗೆ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಸೊ ಈ ಸಾರಿನೂ ಕೂಡ ನಮ್ಮ ಒಂದು ಸ್ಪಾರ್ಕ್ಲಿಂಗ್ ಸರಿಯಾಗಿ ಕೆಲಸ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಹುಷಾರಾಗಿ ಹಚ್ಚಿ ಅಂತಲೇ ಹೇಳ್ತೀನಿ. ಹಾಗೆ ಎಲ್ಲರಿಗೂ ಈ ಒಂದು ಹೊಸ ವರ್ಷದಲ್ಲಿ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸಮಾಧಾನ ಹಾಗೆ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರೇ ಮಾಡ್ಕೋತೀನಿ. ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಮತ್ತು ಒಳ್ಳೆಯದಾಗಲಿ ಹೊಸ ವರ್ಷದಲ್ಲಿ ಅಂತ ಹೇಳ್ತಾ ಈ ವ್ಲಾಗನ್ನು ನನಗೆ ಕೊನೆ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗೊಂದಿಗೆ ಸಿಗೋಣ. ಸೊ ನನಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನನ್ನ ಗಂಟಲು ತುಂಬಾ ಇದಾಗಿದೆ. ಮತ್ತೆ ಒಂದು ಹೊಸ ವ್ಲಾಗೋಸ್ಕರ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಮಾಡಿ. ಅವುಗಳನ್ನ ನಾವು ಆಚರಿಸುವಾಗ ನಮಗೆ ಸಿಗುವಂಥ ಸಂತೋಷ ಆಗಿರ್ಬೋದು, ಅದು ವರ್ಷದಿಂದ ವರ್ಷಕ್ಕೆ ಡಿಫ್ರೆಂಟಾಗೇ ಹೋಯಿತು ಹೊರತು ಯಾವ ವರ್ಷವೂ ಕೂಡ ಇದು ಅಂದರೆ ಈ ವರ್ಷ ನಾವು ಮಾಡಲಿಲ್ಲ ಅಂತ ನನ್ನ ಲೈಫಲ್ಲಿ ಅದು ಬರಲೇ ಇಲ್ಲ. ನನ್ನ ಲೈಫಲ್ಲಿ ಯಾವತ್ತೂ ನಾನು ಅಂದ್ಕೊಂಡ ಒಂದು ಕ್ರಿಸ್ಮಸ್ ಆಗಿರ್ಬೋದು, ನ್ಯೂ ಇಯರ್ ಆಗಿರ್ಬೋದು, ವರ್ಷಕ್ಕಿಂತ ವರ್ಷ ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಸೊ ದೇವ್ರ ಬ್ಲೆಸ್ಸಿಂಗ್ ಕೂಡ ಹಾಗೇ ಒಂದು ವಿಶೇಷವಾಗಿರುತ್ತೆ ಅಂತ ನಾನು ಅದನ್ನು ಫೀಲ್ ಮಾಡ್ತಾ ಬಂದಿದ್ದೀನಿ. ಸೊ ದೇವ್ರ ಬ್ಲೆಸ್ಸಿಂಗ್ ತುಂಬಾ
ಚೆನ್ನಾಗಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ನಾನು ದೇವ್ರ ಮೇಲಿಟ್ಟಿರೋ ಒಂದು ಪ್ರೀತಿಗಾಗಿರ್ಬೋದು, ಭಕ್ತಿಗಾಗಿರ್ಬೋದು, ಸೊ ದೇವರು ನನ್ನನ್ನು ತುಂಬ ವಿಶೇಷವಾಗಿ ನಾನು ಏನನ್ನು ಕೇಳ್ತೀನೋ ಅದನ್ನು ಅಲ್ಲಲ್ಲೇ ಬ್ಲೆಸ್ ಮಾಡ್ತಾ ನನ್ನನ್ನು ಕಾಪಾಡ್ತಾ ಬಂದಿದ್ದಾರೆ. ಸೊ ಇದಾದಮೇಲೆ ನನ್ನ ಮಗಳದು ನ್ಯೂ ಇಯರಲ್ಲಿ ಈ ವರ್ಷ ಅಂದರೆ ಆ ವರ್ಷದಲ್ಲಿ ಇದೊಂದು ಡ್ಯಾನ್ಸ್ ಮಾಡಿದ್ಲು. ಸೊ ಅದು ಇರಲಿ ಅಂತ ಹೇಳಿ ನಾನು ಮೆಮೊರೀಸ್ಗೋಸ್ಕರ ಈ ನನ್ನ ಮಗಳು ಮಾಡಿದ ಡ್ಯಾನ್ಸನ್ನು ಕೂಡ ನಾನು ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಒಂದು ಕುಟುಂಬವಾಗಿ ನಾವು ಖುಷಿಯಾಗಿರುವಾಗ ದೇವ್ರ ಬ್ಲೆಸ್ಸಿಂಗ್ ಕೂಡ ಅದರಲ್ಲಿ ತುಂಬಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನೇ ಕೆಲಸ ಮಾಡ್ಬೋದು, ಒಂದು ಒಳ್ಳೆ ಕೆಲಸ ಆಗಿರ್ಬೋದು, ಒಂದು ಖುಷಿ ಸಂತೋಷದ ಕ್ಷಣ ಆಗಿರ್ಬೋದು, ಅದರಲ್ಲೆಲ್ಲ ಒಂದು ದೇವರ ಆಶೀರ್ವಾದ, ದೇವರ ಪ್ರೀತಿ ಇದ್ದರೆ ಮಾತ್ರ ಸಾಧ್ಯ ನಾವು ಖುಷಿಯಾಗಿರೋದಕ್ಕೆ ಅಂತ ನಾನು ನೆನೆಸ್ತೀನಿ. ನಾವು ಇನ್ನೊಬ್ಬರಿಗೆ ಕೆಡಕನ್ನು ಬಯಸದೆ, ನಾವು ಇನ್ನೊಬ್ಬರಿಗೆ ಕೇಡನ್ನು ಮಾಡದೆ, ನಮ್ಮ ಮನಸ್ಸಲ್ಲಿ ನಾವು ಒಳ್ಳೆಯವರಾಗಿದ್ದು ನಾವು ದೇವರಿಗೆ ವಿಧೇಯರಾಗಿ ನಡ್ಕೊಂಡ್ರೆ ದೇವರು ಎಲ್ಲೋ ಒಂಥರ ನಮ್ಮನ್ನು ಹೇಗೋ ಒಂದು ರೀತಿಯಲ್ಲಿ ಕಷ್ಟದ ಸಮಯದಲ್ಲಿ ಪಾರು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಆ ನಂಬಿಕೆ ನನ್ನನ್ನು ಯಾವತ್ತೂ ಕೈ ಬಿಡಲಿಲ್ಲ ಮತ್ತು ನನ್ನನ್ನು ಎತ್ತರದಲ್ಲೇ ನಿಲ್ಲಿಸಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ನ್ಯೂ ಇಯರ್ ಇದು 24ದು 23ನಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತಂದರೆ ನನಗೆ ನಿಜವಾಗ್ಲೂ ಬದುಕೋದೇ ಬೇಡ ಜೀವನದಲ್ಲಿ, ಸೊ ಲೈಫ್ನ ಎಂಡ್ ಮಾಡ್ಕೊಬಿಡೋಣ ಅನ್ನೋ ಲೆವೆಲ್ಗೆ ನಾನು ಹೊರಟೋಗಿದ್ದೆ. ಯಾಕಂದರೆ ಹೇಳೋಕ್ಕೆ ಆಗಲ್ಲ, ನನಗಷ್ಟು ಟಾರ್ಚರ್ ಇತ್ತು ಲೈಫಲ್ಲಿ. ಅದು ಯಾರಿಂದ ಯಾಕೆ ಅನ್ನೋದು ಬೇಡ, ಬಟ್ ಲೈಫಲ್ಲಿ ಅಷ್ಟು ಟಾರ್ಚರ್, ಯಾವ ಕಡೆ ನೋಡಿದ್ರೂ ಟಾರ್ಚರ್ ಜನಗಳಾಗ್ಬಿಟ್ಟಿದ್ರು ನನಗೆ. ಸೊ ಅಂಥ ಎಲ್ಲ ದಿನಗಳನ್ನ ದೇವರು ನನ್ನಿಂದ ದೂರ ಮಾಡ್ತಾ, ಸೊ ಅವರೆಲ್ಲರಿಂದ ನನ್ನನ್ನು ದೂರ ಇಟ್ಟು ನಿಜವಾಗ್ಲೂ ರಕ್ಷಿಸಿದ್ದ ದಿನಗಳನ್ನ ನನಗೆ ನೆನೆಸ್ಕೊಂಡ್ರೆ ಈಗಲೂ ಕೂಡ ದೇವರು ನನ್ನನ್ನು ಹೇಗೆ ಆ ಎಲ್ಲ ಒಂದು ಇದರಿಂದ ಕಾಪಾಡಿಕೊಂಡು ಇವತ್ತು ಭಿನ್ನವಾಗಿ ನನ್ನನ್ನು ಕಾಪಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ವೀಡಿಯೋಸ್ಗಳನ್ನು, ನನ್ನೆಲ್ಲ ಕಷ್ಟ ಸುಖಗಳನ್ನ ನಾನು ಅಲ್ಲಲ್ಲೇ ಶೇರ್ ಮಾಡ್ತಾ ಬಂದಿದ್ದೀನಿ. ಸೊ ಹ್ಯಾಪಿ ಮೂಮೆಂಟ್ನು ನಾನು ಶೇರ್ ಮಾಡ್ತಾ ಇರ್ತೀನಿ, ಹಾಗೆ ನನ್ನ ದುಃಖದ ವಿಷಯಗಳನ್ನ ನಾನು ಅಲ್ಲಲ್ಲೇ ನಿಮಗೆ ಶೇರ್ ಮಾಡಿದ್ದೀನಿ. ಯಾಕಂದರೆ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ ಕೂಡ. ಸೊ ನಮಗೆ ಕಷ್ಟನೇ ಇಲ್ಲ ಅನ್ನೋರಂತೂ ಇಲ್ಲ, ನಮಗೆ ಸುಖ ಇಲ್ಲ ಅನ್ನೋರಿಲ್ಲ, ಎಲ್ಲ ಇರುತ್ತೆ ಲೈಫಲ್ಲಿ. ಸೊ ಹಾಗಾಗಿ ನಾವೊಂದು ಮನುಷ್ಯ ಅಂತ ಅಂದಮೇಲೆ ಎಲ್ಲ ಥರ ಪರಿಸ್ಥಿತಿಗಳು ಬರುತ್ತೆ, ಅದೆಲ್ಲವನ್ನು ನಾವು ಚೇಸ್ ಮಾಡ್ಕೊಂಡು ಹೋದರೆ ಒಂದು ಮನುಷ್ಯರಾಗಿ ಬದುಕ್ತೀವಿ ಅನ್ನೋದಂತೂ ನಿಜ. ಸೊ ಈ ಒಂದು 24 ಇಯರ್ಸಲ್ಲಿ ನನಗೆ ದೇವರು 23ಇಂದ 24ಗೆ ಸಮಾಧಾನನ ತಂದುಬಿಟ್ಟಿದ್ರು. ಸೊ ಯಾರೆಲ್ಲ ನನ್ನನ್ನು ಒಂದು ನೆಲಕ್ಕಾಕಿ ತುಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ರು ಅಂಥವ್ರ ಮುಂದೆ ಎಲ್ಲ ದೇವರು ನನ್ನನ್ನು 24ಅಲ್ಲಿ ಎತ್ತಿ ನಿಲ್ಲಿಸಿದ್ರು. ಸೊ ನಾನು ದೇವರಿಗೆ ಯಾವತ್ತೂ ಒಬಿಡಿಯೆಂಟ್ ಆಗಿರ್ತೀನಿ. ಯಾಕಂತಂದರೆ ನನ್ನ ನೋವಾಗಿರ್ಬೋದು, ನನ್ನ ಅಳುವಾಗಿರ್ಬೋದು, ನನ್ನ ಕಷ್ಟ ಆಗಿರ್ಬೋದು, ಎಲ್ಲರಿಗಿಂತ ಹೆಚ್ಚಾಗಿ ದೇವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ಕಷ್ಟ, ನಮ್ಮ ಮನೇಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ನನ್ನ ಮೊಮ್ಮನಿಗೂ ಕೂಡ ಶೇರ್ ಮಾಡಲ್ಲ. ಕೆಲವು ಟೈಮಲ್ಲಿ ನಮ್ಮ ಮನೆ ಜನಗಳಿಗೆ ನಾನು ಶೇರ್ ಮಾಡಲ್ಲ. ಯಾಕೆ ಗೊತ್ತಾ, ಅದು ನನ್ನ ಪಾಲಿಗೆ ಬಂದಿರೋ ಕಷ್ಟ, ಅದನ್ನು ನಾನು ಅನುಭವಿಸ್ಬೇಕು ಅಂತ ಹೇಳಿ ನಾನು ದೇವ್ರ ಮುಂದೆ ಮಾತ್ರ ನಾನು ಶೇರ್ ಮಾಡಿರ್ತೀನಿ ಹೊರತು ನಾನು ಯಾರ ಹತ್ರ ಕೂಡ ಅದನ್ನು ಹೇಳಿರೋದಿಲ್ಲ. ಸೊ ಹಾಗಾಗಿ ದೇವರ ನನ್ನ ನಡುವೆ ಎಲ್ಲರಿಗಿಂತ ಬಾಂಡಿಂಗ್ ಜಾಸ್ತಿ ಇರೋದ್ರಿಂದ ನಾನು ಅದನ್ನು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತಾಯಿದ್ದೀನಿ. ಯಾಕಂದರೆ ನಾನು ನಂಬಿರೋ ದೇವರು ನನ್ನನ್ನು ಯಾವ ಟೈಮಲ್ಲೂ ಕೈ ಬಿಡಲಿಲ್ಲ, ಮುಂದೇನು ಕೈ ಬಿಡಲ್ಲ ಅನ್ನೋ ವಿಶ್ವಾಸ ನನಗಿದೆ. ಸೊ ಈ ವಿಡಿಯೋ ಕೂಡ ಅಷ್ಟೇ ಡಿಲೀಟ್ ಆದಾಗ ಅಷ್ಟೇ ಮನಸ್ಸು ನೊಂದ್ಕೊಬಿಟ್ಟಿದ್ದೆ. ಬಟ್ ನೋಡಿ, ನನಗೆ ದೇವರು ಈ ವಿಡಿಯೋನ ಕೂಡ ವಾಪಸ್ ಈ ವರ್ಷದಲ್ಲಿ ನನಗೆ ಕೊಟ್ಟರು. ತುಂಬ ಖುಷಿಯಾಗಿ ಮತ್ತೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದೆಲ್ಲ ನನಗೆ ಹ್ಯಾಪಿಯೆಸ್ಟ್ ಮೂಮೆಂಟ್. ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ, ಆದರೂ ಕೂಡ ಡಿಲೀಟ್ ಆಗೋಗಿತ್ತು. ಸೊ ನಂಗೆ ತುಂಬಾ ನೋವಿದೆ, ಎಷ್ಟೊಂದು ಒಳ್ಳೆಯ ವೀಡಿಯೋಸ್ಗಳು ಡಿಲೀಟ್ ಆಗೋಗಿತ್ತಲ್ಲ ಅಂತ. ಅದರಲ್ಲೂ ಎಸ್ಪೆಷಲಿ ಈ ಕ್ರಿಸ್ಮಸ್ದು ನ್ಯೂ ಇಯರ್ದು ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನಾವು ಅಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಇಂಥ ವೀಡಿಯೋಸ್ಗಳೆಲ್ಲ ಮಿಸ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಬೇಜಾರಾಗೋಗಿದೆ. ಬಟ್ ದೇವ್ರು ನೋಡಿ ನನ್ನ ಮನಸ್ಸಲ್ಲಿರೋ ನೋವನ್ನ ಅರ್ಥ ಮಾಡಿಕೊಂಡು ಈ ವಿಡಿಯೋನ ನನಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಷ್ಟು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ತಾ ಇದನ್ನು ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಒಂದು ಸೆಲೆಬ್ರೇಷನ್ಗಳೆಲ್ಲ
ಎಲ್ಲ ಆದಮೇಲೆ ಕೂಡ ನಾನು ಹಲವಾರು ಪಿಕ್ಸ್ಗಳನ್ನ ತೊಗೊಂಡು ಇದರಲ್ಲಿ ಎಂಡಿಂಗಲ್ಲಿ ನಾನು ಹಾಕ್ತೀನಿ. ಯಾಕಂತಂದರೆ ಅದು ನನ್ನ ಲೈಫ್ ಟೈಮ್ ಮೆಮೊರೀಸ್ ಆಗಿರುತ್ತೆ ಅಂತ ಹೇಳಿ. ಸೊ ನಾನು ಹೆಚ್ಚು ಫೇಸ್ಬುಕ್ಕಿಗಿಂತನೂ ಇನ್ಸ್ಟಾಗ್ರಾಮ್ಗಿಂತನೂ ಯೂಟ್ಯೂಬಲ್ಲಿ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನಾನು ಶೇರ್ ಮಾಡ್ತಾನೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಒಂದು 2024 ನ್ಯೂ ಇಯರ್ ಒಂದು ಸೆಲೆಬ್ರೇಷನ್ ಹೀಗಿತ್ತು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಬ್ಲೆಸ್ಸಿಂಗ್ ಮೂಮೆಂಟನ್ನು, ಈ ಒಂದು ಬ್ಲೆಸ್ಸಿಂಗ್ ಡೇನ ದೇವರು ನಮ್ಮ ಜೀವನದಲ್ಲಿ ತಂದುಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಂತೋಷದ ಕ್ಷಣ ನಿಮ್ಮೆಲ್ಲರ ಮುಂದೆ ಹೇಳ್ಕೊಳ್ಳೋದಕ್ಕೂ ಕೂಡ ನನಗೆ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮತ್ತೆ ನಿಮಗೆ ಶೇರ್ ಮಾಡ್ತಿರೋದು ಕೂಡ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ನನಗೆ ಇದೆಲ್ಲ ಒಳ್ಳೆ ಮೂಮೆಂಟ್ಸ್, ಹಾಗೆ ಒಳ್ಳೆ ಮೆಮೊರೀಸ್. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸಂತೋಷವನ್ನು ಕೊಟ್ಟಂಥ ದೇವರಿಗೆ, ನನ್ನ ದುಃಖನ ದೂರ ಮಾಡಿದ ದೇವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಜೀವನ ಪರ್ಯಂತ. ಏನೇ ಏರುಪೇರುಗಳು, ಅಡೆತಡೆಗಳು ಬರಬಹುದು, ಏನೇ ಬಂದರೂ ಕೂಡ ನನ್ನ ಒಂದು ದೇವ್ರ ಪ್ರೀತಿನ ಯಾರೂ ಅಗಲಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ದೇವರನ್ನ ಯಾರದೇ ಇನ್ಫ್ಲೂಯೆನ್ಸಿಂದ ಆಗಿರ್ಬೋದು, ಇನ್ಯಾರಿಂದನೂ ಆಗಲಿ ನಾನು ನಂಬಿಲ್ಲ. ಸೊ ಅದಕ್ಕೋಸ್ಕರ ಆ ಬಾಂಡಿಂಗ್ ತುಂಬಾ ಗಟ್ಟಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು, ಹಾಗೆ ಇಲ್ಲಿಯ ಒಂದು ಸೆಲೆಬ್ರೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ, ಬಾಯ್.